ಪರಶುರಾಮ. ದಶಾವತಾರಗಳಲ್ಲಿ 6ನೇದು ಪರಶುರಾಮ. ಜಮದಗ್ನಿಯ ಮಗ. ಜಮದಗ್ನಿಯ ತಂದೆ ರುಚಿಕ, ತಾಯಿ ಸತ್ಯವತಿ. ರುಚಿಕನು ತನ್ನ ತಪಸ್ಸಿನ ಫಲದಿಂದ ಪಾಯಸವನ್ನು ತಯಾರಿಸಿ 2 ಬಟ್ಟಲುಗಳಿಗೆ ಹಾಕಿ ತನಗೆ ಋಷಿಕುಮಾರನು ಜನಿಸಲಿ, ಅತ್ತೆಗೆ ಕ್ಷತ್ರಿಯ ತೇಜಸ್ಸಿನಿಂದ ಕೂಡಿದ ಸಂತಾನವಾಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಹೆಂಡತಿಗೆ ಹೇಳ್ತಾನೆ. ಅವಳು ತನ್ನ ತಾಯಿಗೂ ವಿವರಿಸ್ತಾಳೆ. ಆದರೆ ಅತ್ತೆಗೆ ಅಳಿಯನ ಮೇಲೆ ಸಂದೇಹ ಉಂಟಾಗಿ ಮಗಳಿಗೆ ತಯಾರಿಸಿದ ಪಾಯಸವನ್ನು ಸೇವಿಸ್ತಾಳೆ. ಇದರಿಂದ ರುಚಿಕನ ಸಂಕಲ್ಪವು ಅದಲು ಬದಲಾಗುತ್ತೆ. ಜಮದಗ್ನಿಗೆ ಜನಿಸುವ ಮಗನು ಕ್ಷತ್ರಿಯ ತೇಜಸ್ಸಿನಿಂದ ಕೂಡಿದ ಕ್ರೂರಿಯಾಗಿರ್ತಾನೆ. ಅತ್ತೆಗೆ ಬ್ರಹ್ಮ ತೇಜಸ್ಸಿನಿಂದ ಕೂಡಿದ ಮಗನು ಜನಿಸ್ತಾನೆ ಅಂತ ಹೇಳಿದಾಗ ಬಹಳವಾಗಿ ದುಃಖಿಸುತ್ತಾ, ನನ್ನ ತಾಯಿಯು ಮಾಡಿದ ತಪ್ಪಿಗೆ ನನಗೇಕೆ ಶಿಕ್ಷೆ ಅಂತ ಹೇಳಿ ಕಾಪಾಡುವಂತೆ ಜಮದಗ್ನಿಯ ರುಚಿಕನನ್ನು ಪ್ರಾರ್ಥಿಸ್ತಾಳೆ. ಆಗ ತನ್ನ ತಪಸ್ಸಿನ ಫಲದಿಂದ ನಿನಗೆ ಜನಿಸುವವನು ಶಾಂತನಾಗಿದ್ದು ಅವನಿಗೆ ಜನಿಸುವವನು ಕ್ರೂರನಾಗುವನು ಅಂತ ಹೇಳ್ತಾನೆ. ಅವನೇ ಪರಶುರಾಮ. ಒಂದು ದಿನ ಕರ್ತವೀರ್ಯಾರ್ಜುನನು ಯಾರೂ ಇಲ್ಲದೆ ಇರುವಾಗ ಜಮದಗ್ನಿ ಆಶ್ರಮಕ್ಕೆ ಬಂದು ಜಮದಗ್ನಿಯನ್ನು ಕೊಂದು ಕಾಮಧೇನುವನ್ನು ಅಪಹರಿಸ್ತಾನೆ. ಇದರಿಂದ ಕೋಪಗೊಂಡ ಪರಶುರಾಮನು ಕಾರ್ತವೀರ್ಯಾರ್ಜುನ ಮತ್ತು ಅವನ ಮಕ್ಕಳನ್ನು ಕೊಂದು ಭೂಮಿಯನ್ನು 21 ಸಲ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರೆಲ್ಲರನ್ನೂ ಸಂಹಾರ ಮಾಡ್ತಾನೆ. ಸಂಹರಿಸಲು ಉಪಯೋಗಿಸಿದ ಕೊಡಲಿಯನ್ನು ಸಮುದ್ರದ ನೀರಿನಲ್ಲಿ ತೊಳಿತಾನೆ. ಆಗ ಮನಸ್ಸು ಶಾಂತವಾಗಿ ಬಹಳವಾಗಿ ದುಃಖಿಸ್ತಾನೆ. ತಾನು ಗೆದ್ದಂತಹ ಭೂಮಂಡಲವನ್ನು ಕಶ್ಯಪ ಮಹರ್ಷಿಗೆ ದಾನವಾಗಿ ಕೊಟ್ಬಿಡ್ತಾನೆ. ಇದರಿಂದ ಅವನಿಗೆ ಸ್ಥಾನವಿಲ್ಲದಂತಾಯಿತು. ಆಗ ಕೇರಳ ರಾಜ್ಯಕ್ಕೆ ಹೋಗಿ ಸಮುದ್ರ ತೀರದಲ್ಲಿ ನಿಂತು ತನಗೆ ತಪಸ್ಸನ್ನಾಚರಿಸಲು ಸ್ವಲ್ಪ ಸ್ಥಳವನ್ನು ಕೇಳಿದಾಗ ಸಮುದ್ರವು ಸ್ವಲ್ಪ ದೂರ ಹಿಂದೆ ಸರಿಯಿತು. ಅದನ್ನೇ ಈಗ ಬ್ಯಾಕ್ ವಾಟರ್ ಎಂದು ಕರೆಯುತ್ತಾರೆ.